ಮಂಡಲ ಅಧ್ಯಕ್ಷರಾದಂಥ ಕೋಡಿಯಲ್ಲಪ್ಪನವರೇ, ನಗರ ಮಂಡಲ ಅಧ್ಯಕ್ಷರಾದಂಥ ವೇಣು ಮಾಧವ್ ಅವರೇ, ನನ್ನ ಸನ್ಮಿತ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳಿ ಅವರೇ, ಮತ್ತೊಬ್ಬರು ಮಿತ್ರರಾದಂತಹ ಮಧು ಸೂರ್ಯನಾರಾಯಣ ರೆಡ್ಡಿ ಅವರೇ, ಮತ್ತೊಬ್ಬರು ನನ್ನ ಸನ್ಮಿತ್ರರಾದಂತಹ ನಗರಾಧ್ಯಕ್ಷರಾದಂತಹ ಮಾರ್ಕೆಟ್ ಮೋಹನ್ ಅವರೇ, ಮತ್ತೊಬ್ಬರು ನನ್ನ ಸ್ನೇಹಿತರಾದಂತಹ BA ಲೇಬನ್ ಹರೀಶ್ ಅವರೇ, ಹಾಗೆಯೇ ನಮ್ಮ ವೇದಿಕೆಯಾದಂತಹ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮಾಂತರ ಶ್ರೀನಿವಾಸ್ ಗೌಡ್ರೆ ಮತ್ತು ಲೋಕೇಶ್ ರೆಡ್ಡಿ ಅವರೇ, ನಗರ ಪ್ರಧಾನ ಕಾರ್ಯದರ್ಶಿಯಾದಂತಹ ವೆಂಕಟಾದ್ರಿ ಅವರೇ ಮತ್ತು ನಮ್ಮ ಅಜಯ್ ಅವರೇ, ವೇದಿಕೆಯಲ್ಲಿ ಮುನ್ನಡೆ ಇರುವಂತಹ ನನ್ನೆಲ್ಲ ಆತ್ಮೀಯ ನೆಚ್ಚಿನ ಪಕ್ಷದ ಮುಖಂಡರು, ಹಿರಿಯರು ಮತ್ತು BLA ಗುರುಗಳು, ಕಾರ್ಯಕರ್ತ ಬಂಧುಗಳೇ, ಇಷ್ಟೊಂದು ಪ್ರಾಸ್ತಾವಿಕವಾಗಿ ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರು ಕೋಡಿಯಲ್ಲಪ್ಪನವರು ಮಾತನಾಡೋದು, ತದನಂತರ BLA ಮತ್ತು ಹರೀಶ್ ಅವರು SIR ಕುರಿತು ಮಾತಾಡಿದ್ದಾರೆ. ಇನ್ನೂ ಕೆಲವು ಬಿಟ್ಟಿರುವ ವಿಚಾರವನ್ನ ನಮ್ಮ ಏನು ವಿಧಾನಸಭಾ ಚುನಾವಣಾ ಉಸ್ತುವಾರಿಯಾಗಿ ಇವತ್ತು ತಾಲೂಕಿಗೆ ಬಂದಿದ್ದಾರೆ ಮುರಳಿ ಅವರು ತಿಳಿಸ್ಕೊಡ್ತಾರೆ. ನಾನು SIR ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಇತ್ತೀಚಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ 5 ನಿಮಿಷ ನಮ್ಮ ಮಾತು ಮಾತಾಡಿ ಮುಗಿಸ್ತೇನೆ. ಬಂಧುಗಳೇ, SIR ಬಗ್ಗೆ ಕೆಲವು ಶಕ್ತಿಗಳು ಒಪ್ಕೊಂಡಿದ್ದಾರೆ, SIR ವಿರೋಧ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಉದಾಹರಣೆ, ನಮ್ಮ ತಾಲೂಕಲ್ಲಿ ನೀವು ನೋಡ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ SIR ವಿರೋಧಿ ಚಟುವಟಿಕೆ ನಡೀತಾ ಇದೆ. SIR ವಿರೋಧಿ ಜಾತ್ಯತೀತ ಶಕ್ತಿಗಳಂತ ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಮಾಜಿ ಸಚಿವರು, ಮಾಜಿ ಶಾಸಕರು ಕೂಡ ಅದರ ಬಗ್ಗೆ SIR ವಿರುದ್ಧವಾಗಿ ಮಾತಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹೊಸದಾಗಿ ತಂದಿರೋದು SIR ಹೊಸದಾಗಿ ತಂದಿರೋದಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದಿನ ಕಾಲದಲ್ಲೂ SIR ಜಾರಿಗೆ ತಂದಿದ್ರು. ಆದ್ರೆ ಬರೀ ನೆಪ ಮಾತ್ರಕ್ಕೆ SIR ಅಂತ ಜಾರಿಗೆ ತಂದಿದ್ರು. ಯಾವುದೇ ಕಾರಣಕ್ಕೂ ಇಷ್ಟು ಆಳವಾಗಿ ಹೋಗಿ ಈ ರೀತಿಯಾದಂತಹ SIR ಕಾರ್ಯಾಚರಣೆ ಮಾಡಿರೋದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಆ ಒಂದು ನಾಯಕತ್ವದ ಸಹಿಸಲಿಕ್ಕೆ ಈ ದುಷ್ಟ ಶಕ್ತಿಗಳಿಗೆ ಇವತ್ತು ಸಾಕಾಗ್ತಾ ಇಲ್ಲ. ನಾನು ಆ ಒಂದು ಪದವನ್ನು ಬಳಸ್ತಾ ಇದ್ದೀನಿ, ದುಷ್ಟ ಶಕ್ತಿಗಳು ಅಂತ. ಭಾರತ ರಾಷ್ಟ್ರವನ್ನು ಇವತ್ತು ಅಭಿವೃದ್ಧಿಗೊಳಿಸಬೇಕಾದ್ರೆ ಬರೀ ನಾವು ಅಭಿವೃದ್ಧಿ ಮಂತ್ರ ಹೇಳ್ಕೊಂಡಿದ್ರೆ ಸಾಲದು. ಅಭಿವೃದ್ಧಿ ಜೊತೆಯಲ್ಲೇ ಆ ದೇಶದ ಉನ್ನತೀಕರಣ ಆಗಬೇಕಾದ್ರೆ ಆ ಸಮಸ್ಯೆಗಳ ಬಗ್ಗೆ ಏನಿದೆ ಅನ್ನೋದನ್ನ ತಿಳ್ಕೊಂಡು ನಾವು ಎತ್ತಿ ಇಡಬೇಕಾಗಿರುತ್ತೆ. ನಿಜವಾದ ನಾಯಕ ಅದು ನರೇಂದ್ರ ಮೋದಿ. ಅಂತ ನಾಯಕತ್ವದಲ್ಲಿ ನಾವು ಇವತ್ತು ನಡೀತಾ ಇದ್ದೇವೆ. ನಿಜವಾಗ್ಲೂ ನಾವೆಲ್ಲ ಹೆಮ್ಮೆಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯವರು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅವನ ಚಲನವಲನಗಳನ್ನ ಬೇರೆಯವರು ನೋಡ್ತಾರೆ. ಇವತ್ತು ಆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೋಗ್ತಾನೆ, ಕೇವಲ ಒಂದು ಬೊಟ್ಟು ಇಟ್ಕೊಂಡು ಹೋಗಿಲ್ಲ ಅಂದ್ರೆ ಕೇಳ್ತಾರೆ, ಯಾಕೆ ನೀವು ಒಂದು ಬೊಟ್ಟು ಇಟ್ಕೊಂಡಿಲ್ಲ? ಅಷ್ಟು ನಮ್ಮನ್ನ ಸೂಕ್ಷ್ಮ ಗಮನಿಸುವಂತ ಇವತ್ತಿನ ರಾಜಕಾರಣದಲ್ಲಿ, ಸಮಾಜದಲ್ಲೇ ನಾವು ಸಹ ವೈಟ್ ಶರ್ಟ್ಗಳು ಕಾಲುಗಳು ಹಾಕೊಂಡಾಗ ವೈಟ್ ಶರ್ಟ್ ರೀತಿಯಲ್ಲೇ ನಾವು ನಡ್ಕೋಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಬರೀ ರಾಜಕೀಯ ಪಕ್ಷ ಅಂತಲ್ಲ, ಎಲ್ಲ ಸಮಾಜದ ಏಳಿಗೆಗೋಸ್ಕರ ಎಲ್ಲ ಜಾತೀಯತೆಯನ್ನು ಎತ್ಕೊಂಡು, ಜಾತೀಯತೆ ಎಲ್ಲವನ್ನ ಬಳಸ್ಕೊಂಡು ನಾವು ಇವತ್ತು ರಾಜಕೀಯವನ್ನು ಮಾಡಬೇಕಾಗುತ್ತೆ. ನಮ್ಮ ವಿರೋಧಿಗಳಿಗೆ ನಾವು ಕಷ್ಟಪಟ್ಟವಾದಂತಹ ಅಂಶವನ್ನ ನಾವು ಕೊಡಬೇಕು. ಏನು ತಾಲೂಕಲ್ಲಿ ನಡೀತಾ ಇದೆ ಇವತ್ತು ಅಪಪ್ರಚಾರ SIR ಬಗ್ಗೆ. SIR ಅಂದ್ರೆ ಇವತ್ತು ಏನನ್ನೋದನ್ನ ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ತಿಳಿಸ್ಕೊಡ್ತಾರೆ. ಬಂಧುಗಳೇ, ಇವತ್ತಿನ ವಿದ್ಯಮಾನಗಳಲ್ಲಿ ನಾನು ಹೇಳ್ಬೇಕಾಗಿರೋದು ಇಷ್ಟೇ. ಮುಂದಿನ ಇನ್ನು 18 ತಿಂಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದೇ ಬರುತ್ತೆ ರಾಜ್ಯದಲ್ಲಿ. ಬೇಡ, ಇವತ್ತಿನ ಒಂದು ಪಂಚಾಯಿತಿ ಚುನಾವಣೆ ಆಗಿರ್ಬೋದು, ಮುಂದಿನ ಬರುವಂತ ನಗರಸಭೆ ಚುನಾವಣೆ ಆಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಜನಪ್ರಿಯ ಒಬ್ಬ ಜಿಲ್ಲಾಧ್ಯಕ್ಷರು ಸಿಕ್ಕಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಗೆ ಏನೇನು ಬೇಕಾದ್ರೂ ನಾನು ಸಹಾಯ ಮಾಡ್ತೀನಿ, ನಾನೇ ನಿಮ್ಮ ಅಭ್ಯರ್ಥಿ ಅಂತ ತಿಳ್ಕೊಂಡು ಕೆಲಸ ಮಾಡಿ ಅಂತ ಜಿಲ್ಲಾಧ್ಯಕ್ಷರು ನಮ್ಗೆ ಸಿಕ್ಕಿರೋದು ನಮ್ಗೆಲ್ಲ ಪುಣ್ಯ. ನಾವು ನಿರೀಕ್ಷೆ ಮಾಡ್ತಾ ಇದ್ವಿ, ನಮ್ಗೆ ಒಳ್ಳೆ ಒಬ್ಬ ನಾಯಕ ಬೇಕು, ನಾಯಕತ್ವದ ಜೊತೆಯಲ್ಲಿ ನಮ್ಮ ರಾಜಕಾರಣ ಮಾಡುವ ಒಬ್ಬ ಮಾರ್ಗದರ್ಶನ ಕೊಡುವಂತ ನಾಯಕತ್ವ ನಮ್ಗೆ ಬೇಕು ಅಂತ. ಅಂತ ನಾಯಕತ್ವ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಅಭಿನಂದನೆಗಳನ್ನು ನಮ್ಗೆ ಅಭ್ಯರ್ಥಿ ಬರೋವರೆಗೂ, ಇಲ್ಲಿನ ಅಭ್ಯರ್ಥಿ ಯಾರು ಅನ್ನೋದು ನಮ್ಮ ಪಕ್ಷ ಕೊಡೋವರೆಗೂ ನಮ್ಮ ಜಿಲ್ಲಾಧ್ಯಕ್ಷರ ಅಭ್ಯರ್ಥಿ ಅಂತ ನಾವು ತಿಳ್ಕೊಂಡು ಎಲ್ಲರೂ ಏನು ಪಕ್ಷ ಸೂಚನೆ ಕೊಡ್ತೋ ಆ ಕೆಲಸವನ್ನ ನಾವು ಕಾಯ